ಒಂದು 12 ವರ್ಷಗಳಿಂದ ನಿರಂತರವಾಗಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಧರ್ಮಸ್ಥಳದ ಒಬ್ಬ ಸೌಜನ್ಯ ಅನ್ನೋ ಬಾಲಕಿಗೆ ಅನ್ಯಾಯವಾಗಿದೆ. ಇಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ. ಮಗುವಿಗೆ ಆಗಿರೋ ಅನ್ಯಾಯ ಆಗಿರ್ಬೋದು, ಜೊತೆಗೆ ಆ ಕ್ಷೇತ್ರದ ಬಗ್ಗೆ ಕೇಳಿ ಬರ್ತಾರೋ ಈ ಆರೋಪಗಳಾಗಿರ್ಬೋದು, ಇವೆರಡನ್ನೂ ನೀವು ಹೇಗೆ ನೋಡ್ತಾ ಇದ್ದೀರಿ? ಎಷ್ಟು ಕನ್ಸರ್ನ್ ಇದೆ ಸರ್, ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಅಂತ ಕೇಳಿ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ನಿನಗೆಷ್ಟು ಬೇಕು ಅಷ್ಟು ಇಟ್ಕೊಂಡು ನೆಮ್ಮದಿಯಾಗಿರು. ಯಾವ ಗಳಿಗೆಗೆಲ್ಲ ಕೊನೆಗೆ ನಾವು ಸ್ಮಶಾನ ಹೋಗೋವರೆಗೂ ಈ ಮನುಷ್ಯನಿಗೆ ತೃಪ್ತಿ ಇಲ್ಲ ಅಂತಂತ ಹೇಳ್ತೀವಲ್ಲ, ಆ ತೃಪ್ತಿ ಇಲ್ದಿರೋ ಬದುಕು ನಾವು ಬಾಳಬಾರ್ದು. ನಾನು ತಿಂದು 4 ಜನಕ್ಕೆ ಅಂತ ಭಾವನೆ ಬಂದರೆ 4 × 6 ಕೋಟಿ ಎಷ್ಟಾಯ್ತಪ್ಪಾಜಿ? 24 ಕೋಟಿ ಜನಕ್ಕೆ ನಾವು ಮಾಡ್ಬೋದಲ್ಲ ಮನ್ಸು ಮಾಡಿದ್ರೆ. ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರದ ಜೊತೆ ಒಂದು NGO ಆಗಿ ನಿಂತ್ಕೊಂಡು ವರ್ಕ್ ಮಾಡಬೇಕು ಅನ್ನುವಂಥ ಆಸೆ ನನಗೆ. ಆಮೇಲೆ ಭೂಮಿ ತಾಯಿಗೆ ಹಿಂದೆ ಬೆಳೆ ಹಾಕ್ಬಿಟ್ಟು ನಾವು ಅವಳನ್ನ ಹಾಳು ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದಕ್ಕೆ ಒಂದು ಬೆಳೆ ಬೆಳೆದ್ಮೇಲೆ ಒಂದು ಹಸಿರು ಬರ್ತಕ್ಕಂಥ ಯಾವುದಾದ್ರೂ ಈ ಹಸಿರು ಗೊಬ್ಬರ ಇದೆಯಲ್ವಾ, ಅದನ್ನು ಹಾಕ್ಬಿಟ್ಟು ಬೆಳೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಕರುನಾಡಿಗೆ ವರಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಾನು ಅನೇಕ ಬಾರಿ ನಮ್ಮ ರಾಜಕಾರಣಿಗಳು ಮಾಡದಿರೋ ಕೆಲಸವನ್ನು ವಿನೋದ್ ರಾಜ್ಕುಮಾರ್ ಅವರು ಮಾಡಿದಾಗ ಆ ರೀತಿಯಾಗಿ ನಮಗೂ ಕೂಡ ಸಹಜವಾಗಿ ಅನಿಸುತ್ತೆ. ನೋಡಿ, ಅಪ್ಪಟ ರೈತನ ಹಾಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೀವೆಲ್ಲರೂ ಕೂಡ ನೋಡಿರ್ಬೋದು. ಭತ್ತ ಕಟಾವು ಮಾಡಿ ಅವರೇ ಕೆಲಸಗಳನ್ನು ಮಾಡ್ತಾ ಇರೋದು. ಅದು ಪ್ರತಿಯೊಬ್ಬ ರೈತರು ಮಾಡೋ ಕೆಲಸ ಅಂತ ನೀವು ಅಲ್ಲಗಳಿದ್ರೂ ಕೂಡ ಸರ್ಕಾರದ ರಸ್ತೆ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ಅವರೇ ತುರ್ತಾಗಿ ಇಂಟ್ರೆಸ್ಟನ್ನು ತೋರಿಸಿ ಕಾಳಜಿಯಿಂದ ಪ್ರತಿ ರಸ್ತೆಗಳು, ಈ ನೆಲಮಂಗಲದ ಅನೇಕ ರಸ್ತೆಗಳನ್ನು, ಪ್ಯಾಚಪ್ಗಳನ್ನು, ಇಡೀ ಬೆಂಗಳೂರು ಗುಂಡಿಗಳನ್ನು ನೀವು ನೋಡ್ತಾ ಇದ್ಬಿಟ್ರಂತೂ ಈ ಥರದ ಸರ್ಕಾರಗಳನ್ನು ನಿರ್ವಹಣೆ ಮಾಡ್ತಾ ಇದ್ವಲ್ಲ, ನಾವು ಅವ್ರನ್ನ ವೋಟ್ ಮಾಡಿ ಎಲೆಕ್ಟ್ ಮಾಡಿ ಕಳಿಸ್ತಾ ಇದ್ವಲ್ಲ ಅಂತ ಇವೆಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾರೆ ಅವರು ಸ್ವಂತ ಖರ್ಚಿನಲ್ಲಿ. ಇದ್ಯಾವುದು ಕೂಡ ಪ್ರಚಾರಕ್ಕಲ್ಲ, ಏನೂ ಅಲ್ಲ, ಜನಪರ ಕಾಳಜಿಗೋಸ್ಕರ. ಜೊತೆಗೆ ಬೆಳೆದಂಥ ಭತ್ತ, ಬನ್ನಿ ಸರ್ ನೀವು ಬಂದರೆ ನೀವು ಭತ್ತವನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ದಾನ ಕೊಡಬೇಕು ಅನ್ನೋ ಉದ್ದೇಶ. ಇವತ್ತು ನಮ್ಮ ಜೊತೆ ವಿನೋದ್ ರಾಜ್ ಅವರಿದ್ದಾರೆ. ಅನೇಕ ಮಾತುಗಳನ್ನು ಸರ್, ಪ್ರತಿನಿತ್ಯ ನಿಮ್ಮ ಮನೆಗೆ ರಾಶಿ ಜನಗಳು ಬರ್ತಾರೆ, ಬಂದು ಸ್ವಲ್ಪ ಸಹಾಯಧನವನ್ನು ಕೇಳ್ತಾರೆ, ನಿಮ್ಮ ಜೊತೆ ಪ್ರೀತಿ ಹಂಚಿಕೊಳ್ತಾರೆ. ನೀವು ಕೂಡ ಅದೇ ರೀತಿ ಇದ್ದೀರಿ. ರಸ್ತೆ ನಿರ್ವಹಣೆ ಜೊತೆಗೆ ಭತ್ತ ಕಟಾವು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದ ಹೃದಯ ತುಂಬ ಬರುತ್ತೆ ಸರ್. ಇಲ್ಲ, ಇನ್ನು ಪ್ರತಿಯೊಬ್ಬ ಫಸ್ಟ್ ಹೇಗೆ ಹೇಳಿ, ನಾನು ಭಾರತೀಯ ಪ್ರಜೆಗೆ, ಸಾಮಾನ್ಯರಿಗೆ, CM ಅಂತಾರೆ, ಕಾಮನ್ ಮ್ಯಾನ್ಗೆ ತುಂಬ ಮುಖ್ಯವಾದ ವಿಷಯ ಏನು ಅಂದರೆ ಅವನು ಸ್ವಾವಲಂಬಿಯಾಗಿರಬೇಕು ಫಸ್ಟು. ಹೇಗೆ ಸರ್, ನನ್ನ ಕೈಲಿ ದುಡ್ಡಿಲ್ಲ, ಏನೂ ಇಲ್ಲ, ಭಗವಂತ 2 ಕೈ ಕಾಲು ಮೆದುಳು, ಅದರಲ್ಲಿ ತಿಳುವಳಿಕೆ, ಹೃದಯ ಎರಡೂ ಇಟ್ಟಿದ್ದಾನೆ. ಒಳ್ಳೆಯದನ್ನು ಜಾಸ್ತಿ ಮಾಡ್ಕೊಳ್ಳೋದು, ಕೆಟ್ಟದನ್ನು ಕಮ್ಮಿ ಮಾಡ್ಕೊಳ್ಳೋದು. ಇನ್ನೂ ಒಂದು, ಹೇಗೆ ನಾನು ಸಮಾಜಕ್ಕೆ ಬೇಕಾದವನಾಗಿರ್ಬೋದು, ಇದನ್ನು ನಾವು ಯೋಚನೆ ಮಾಡ್ತಾನೆ ಎಷ್ಟೇ ಪರಿಸ್ಥಿತಿಗಳು, ಎಷ್ಟೇ ನಿಮಗೆ ತಂತ್ರಜ್ಞಾನ ಮಾಹಿತಿಗಳು ಆಕಾಶದಿಂದ ಇರುವಂಥದ್ದನ್ನೆಲ್ಲ ಬಗೆದು ನಿಮಗೆ ನಾವು ಕೊಟ್ಬಿಡ್ತೀನಿ ಅಂತ ಅವ್ರು ಹೇಳಿದ್ರು ಕೂಡ ಒಂದು ಸಾಮಾನ್ಯ ತಿಳುವಳಿಕೆ, ಕನಿಕರ, ಭಯಭಕ್ತಿ, ಎಚ್ಚರಿಕೆ, ಸಮಾಜದ ಪರ ಒಂದು ಕಾಳಜಿ, ಇವೆಲ್ಲವನ್ನು ಹಣ ಇದ್ದೇ ನಾವು ಮಾಡಬೇಕಾಗಿಲ್ಲ. ಮನಸ್ಸೊಂದು ಭಾರಿ ದೊಡ್ಡದು. ಮನಸ್ಸೊಂದು ಇದ್ದರೆ ಮಾರ್ಗ ಇದೆ ಅಂತಂತ ಹೇಳ್ತೀವಲ್ಲ, ಆ ಮನಸ್ಸು ಬಂದಾಗ ಭಗವಂತ ತಾನಾಗೆ ಆ ಮಾರ್ಗನ ತೋರಿಸ್ಕೊಡ್ತಾನೆ. ಬಹುಶಃ ನನಗೆ ಮಾಡೋಕ್ಕೆ ಆ ಶಕ್ತಿ ಬಂದಿದ್ದ ಕಾರಣ ಅದಕ್ಕೆ ಮುಖ್ಯವಾಗಿ ನನ್ನ ತಾಯಿಯವರೇನೆ. ನನ್ನ ತಾಯಿಯವರು ಅವ್ರು ತೋರಿಸ್ಕೊಟ್ಟಿದ್ದ ದಾರಿನೇ ಅದು. ಯಾಕಂದರೆ ಅವರು ಒಂದು ಬಡ ಕುಟುಂಬದಿಂದ ಅನ್ನೋದಕ್ಕಿಂತ ಜಾಸ್ತಿ ಅವರ ಒಂದು ಬಾಲ್ಯಾವಸ್ಥೆನೇ ಅವರಿಗೆ ಬಂದು ಇನ್ನೊಬ್ಬರ ಮನೇಲಿ 5 ರೂಪಾಯಿಗೆ ಕೆಲಸಕ್ಕಿದ್ದು ಕಷ್ಟಪಟ್ಟು ಜೀವನ ಮಾಡಿ ಬೆಳೆದಿರುವಂಥ ರೀತಿಯವರು. ಮತ್ತು ರಜನಿಕಾಂತ್ ಅವರು ಆ ಮಟ್ಟಕ್ಕೆ ಅಮ್ಮ ನೀನು ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ನನ್ನ ತಾಯಿಯವರು ಕೂಡ ತುಂಬ ಹಿರಿಯರು. ಒಂದು ಮನೆಯಲ್ಲಿ ಅವರು ಕೆಲಸದವರಾಗಿದ್ದು, ಕೂಲಿ, ಅದೇ ಸತ್ಯ. ಆ ಕೂಲಿ ಹತ್ರ ತುಂಬಾ ಬಂಡವಾಳ ಇರುತ್ತೆ. ಅವರನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಕಾಮನ್ ಮ್ಯಾನ್ ವಿದೌಟ್ ಎಜುಕೇಷನ್, ಏನೂ ಇಲ್ಲ, 2ನೇ ಕ್ಲಾಸ್ ಓದ್ದವರು. ಅಣ್ಣವರು 2ನೇ ಕ್ಲಾಸೇ ಓದಿದ್ದು. ಆದರೆ ಆ ಜೀವನ ಅವರು ಪಟ್ಟಿರೋ ಕಷ್ಟ, ಅವ್ರು ಅನುಭವಿಸಿರೋ ನೋವು, ಪಟ್ಟಿರೋ ಅವಮಾನಗಳು, ನಾನು ಪಟ್ಟಿರೋದು ನನ್ನ ಮಕ್ಕಳು ಪಡಬಾರ್ದು ಅನ್ನುವಂಥದ್ದು. ಏನು ವ್ಯತ್ಯಾಸ ಅಮ್ಮವರ ಒಂದು ಇದರಲ್ಲಿ, ಭಾವನೆಗಳಲ್ಲಿ, ಮನೋಭಾವನೆಗಳಲ್ಲಿ? ನಾನು ಪಟ್ಟಿರೋ ಕಷ್ಟ ನನ್ನ ಮಗ ಪಡಬಾರ್ದು. ಅವ್ರ ಉದ್ದೇಶ ನೀನು ಚೆನ್ನಾಗಿದ್ದು, ನಿನ್ನ ನಂಬ್ಕೊಂಡಿರೋರನ್ನ, ನಿನ್ನ ನೆರೆಹೊರೆಯವ್ರನ್ನ, ನಿನ್ನ ಹಳ್ಳಿಯವ್ರನ್ನ, ಆದಷ್ಟು ನೀನು ಯಾವ ಕ್ಷೇತ್ರದಿಂದ ಮೇಲೆ ಮುಂದೆ ಬಂದಿದೆಯೋ ಆ ಕ್ಷೇತ್ರದವ್ರನ್ನ ಎಷ್ಟು ನಿನ್ನಿಂದ ಆಗುತ್ತೋ ಅದು ಅಳಿಲು ಸೇವೆ. ಇಡೀ ಸೇತುವೆ ಒಬ್ಬ ವಾನರ ಕಟ್ಟಿಲ್ಲ, ಸಾವಿರಾರು ವಾನರು ಹೇಗೆ ಕಟ್ಟಿದ್ರು? ರಾಮನ ಒಂದು ಭರವಸೆಯಿಂದ,
ಏನೋ ಒಂದು ಅನ್ಯಾಯ ಆಗಿದೆ ನಮ್ಮ ಸ್ವಾಮಿಗಳಿಗೆ, ಅದಕ್ಕೆ ನಾವು ಕಾರಣ ನಾವು ಅವ್ರ ಜೊತೇಲಿ ಅವರಿಗೆ ನಾವು ಸಹಾಯ ಮಾಡಿಬಿಟ್ಟು ಅವರ ಆ ಯುದ್ಧದಲ್ಲಿ ನಾವು ಗೆಲುವು ಕೊಡಬೇಕು ಅಂತ ಹೇಗೆ ಅವ್ರು ನಿಂತ್ಕೋತಾರೆ ನೋಡ್ರಿ. ಅದರಲ್ಲಿ ಅಳಿಲು ಕೂಡ ಒಂದು ಸೇವೆ ಮಾಡಿದೆ. ಬಹುಶಃ ನನಗೆ ಆ ಅಳಿಲನ್ನ ಯಾವಾಗಲೂ ನನಗೆ ಜ್ಞಾಪಕ ಬರ್ತದೆ. ಅದು ನನ್ನ ತಾಯಿಯವರು ಅದನ್ನೇ ಹೇಳ್ಕೊಟ್ಟಿದ್ದು. ಎಲ್ಲರಿಗೂ ನೀನೇನು ಮಾಡಬೇಕು, ಮಾಡೋಕ್ಕಾಗುತ್ತೆ ನಿನ್ನ ಕೈಲಿಂದ, ಅದನ್ನು ನೀನು ಮಾಡಿಬಿಟ್ಟು ನಿನಗೆಷ್ಟು ಬೇಕು ಅಷ್ಟು ಇಟ್ಕೊಂಡು ನೆಮ್ಮದಿಯಾಗಿರು ಅಷ್ಟೇ. ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಊಟ ಮಾಡೋಕ್ಕೆ ಹೋಗಬಾರ್ದು. ಅದೇ ಕೇಳುತ್ತೆ ನಿನ್ನ ಹತ್ರ. ನನಗೆ ಮತ್ತೆ ಸಂಜೆ 4 ಗಂಟೆ ಅಥವಾ ರಾತ್ರಿ 8-9 ಗಂಟೆಗೆ ನನಗೆ ನೀನು ಕೊಡು ಅಂತ ಕೇಳುತ್ತೆ. ಅದಕ್ಕೆ ತೃಪ್ತಿ ಇದೆ ಆ ಗಳಿಗೆಗೆ. ಯಾವ ಗಳಿಗೆಗೆಲ್ಲ ಕೊನೆಗೆ ನಾವು ಸ್ಮಶಾನ ಹೋಗೋವರೆಗೂ ಈ ಮನುಷ್ಯನಿಗೆ ತೃಪ್ತಿ ಇಲ್ಲ ಅಂತಂತ ಹೇಳ್ತೀವಲ್ಲ, ಆ ತೃಪ್ತಿ ಇಲ್ದಿರೋ ಬದುಕು ನಾವು ಬಾಳಬಾರ್ದು. ಇವತ್ತೇನು ಅರ್ಥ ವ್ಯವಸ್ಥೆ ಅಂತಂತ ಹೇಳ್ತೀವಿ ನೋಡ್ರಿ, ನಾನು ತಿಂದು 4 ಜನಕ್ಕೆ ಅಂತ ಭಾವನೆ ಬಂದರೆ 4 × 6 ಕೋಟಿ ಎಷ್ಟಾಯ್ತಪ್ಪಾಜಿ? 24 ಕೋಟಿ ಜನಕ್ಕೆ ನಾವು ಮಾಡ್ಬೋದಲ್ಲ ಮನ್ಸು ಮಾಡಿದ್ರೆ. 24 ಕೋಟಿ ಜನಕ್ಕೆ ಮಾಡ್ಬೋದು. ನೀವು ಕೋಟಿ ರೂಪಾಯಿನೇ ಕೊಡಬೇಕಾಗಿಲ್ಲ ಅಪ್ಪಾಜಿ, ಅಷ್ಟೇ. ನಮ್ಮ ಕ್ಷೇತ್ರ ಇಲ್ಲಿರ್ತಕ್ಕಂಥ ನಾವು ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ಅವ್ರನ್ನ ಪ್ರಶ್ನೆ ಮಾಡಬೇಕು, ರಸ್ತೆಗಳ ನಿರ್ವಹಣೆ ನೀವು ಮಾಡಿ ಅಂತ. ಆದರೆ ನೀವೇ ಮುಂದೆ ನಿಂತು ಅದರ ನಿರ್ವಹಣೆಗಳನ್ನು ಮಾಡ್ತಾಯಿದ್ದೀವಿ. ಈಗ ನನಗೆ ರಾಜಕಾರಣದ ಬಗ್ಗೆ, ರಾಜಕೀಯದ ಬಗ್ಗೆ ಅಥವಾ ಈ ಆಡಳಿತದ ವ್ಯವಸ್ಥೆಯ ಬಗ್ಗೆ ಅಂಥ ಅನುಭವ ನನಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಮಗೇನಾಯಿತು ಅಂತಂತ ಹೇಳಿದ್ರೆ, ಅಮ್ಮವ್ರು ಹೇಳಿರುವಂಥ ಒಂದು ಮಾತು ನೋಡು, ನಿನಗೆ ಎಷ್ಟು ಇದೆಯೋ ಆಗಿ ಉಳಿದಿದ್ರಲ್ಲಿ ನೀನೇನು ಮಾಡೋಕ್ಕಾಗತ್ತೆ ಯೋಚನೆ ಮಾಡು. ಆ ಯೋಚನೆ ಮಾಡಿದಾಗ ರೋಡ್ ಪ್ಯಾಚಸ್ ವರ್ಕ್ ಮಾಡೋಣ, ಆ ಥರ ಮನೋಭಾವನೆ ಬಂದಾಗ ಈ ನಮ್ಮ ಹುಡುಗ ಅಲ್ಲಿ ನಮ್ಮ ಜೊತೆಲಿದ್ದಾನೆ, ಅವನಿಗೆ ನೀನು ಇದು ಮಾಡಪ್ಪ, ಸ್ವಲ್ಪ ಯೂಟ್ಯೂಬೆಲ್ಲ ಹೋಗ್ಬಿಟ್ಟು ಅದು ನೋಡು ಏನು ಮಾಡ್ತಾರೆ ರಸ್ತೆ ಪ್ಯಾಚ್ ಮಾಡೋಕ್ಕೆ, ಹೇಗೆ ಮಾಡ್ಬೋದು ನಾವು. ಇದು ಪ್ರತಿ ಸರ್ಕಾರದಲ್ಲಿ ಈ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ನಿಮಗೆ ಎಲ್ಲ ಸರ್ಕಾರಗಳು ಎಷ್ಟು ಬಂದರೂ ಆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವುದರಲ್ಲಿ ಇದು ಕಮ್ಮಿ ಆಗ್ಬೋದು ಜಾಸ್ತಿ ಆಗ್ಬೋದು ಅಂದರೆ ಒಂದು ನೋಡಿ, ನಾವೇನು ಗಮನಿಸಲ್ಲ ಅಂದರೆ, ಇಂದು ನಾವು 6 ಕೋಟಿನೋ 7 ಕೋಟಿ ಕೊಂಡಿಗಿರ್ತೀವಿ, 5 ವರ್ಷ ಬಿಟ್ಬಿಟ್ಟು ತಿರುಗಿ 6 ಕೋಟಿ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನಾವು ಕೂಡ್ಕೊಂಡೇ ಹೋಗ್ತಾಯಿದ್ವಿ. ಇದರ ಜೊತೆಯಲ್ಲಿ ವಾಹನ ಸಂಖ್ಯೆ ಕೂಡ್ಕೊಂಡು ಹೋಗ್ತಾಯಿದ್ವಿ. ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಹೇಗಪ್ಪ ಇದು, ನಾನು ಈ ಥರ ಗಾಡಿಗಳು ತೊಗೊಂಡ್ಬಿಟ್ನಲ್ಲ ಕಾರ್ ಕ್ರೇಜ್ ಅಂತಂತ ಹೇಳ್ಬಿಟ್ಟು ಎಲ್ಲ ನಾನು ಯೋಚನೆ ಮಾಡಿ ನೋಡಿದಾಗ, ಇವತ್ತಿನ ರಾಜಕೀಯದ ಪರಿಸ್ಥಿತಿ ಯೋಚನೆ ಮಾಡಿದಾಗ ಪಾಪ ಅವರು ಇದೇನಾಗುತ್ತೆ ಇಲ್ಲಿ ಅವ್ರನ್ನ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರದ ಜೊತೆ ಒಂದು NGO ಆಗಿ ನಿಂತ್ಕೊಂಡು ವರ್ಕ್ ಮಾಡಬೇಕು ಅನ್ನುವಂಥ ಆಸೆ ನನಗೆ. ಯಾವ MLA ವಿರೋಧ, ಯಾವ ಸಚಿವರು ವಿರೋಧ, ಯಾವ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ವಿರೋಧ ಖಂಡಿತ ಯಾವತ್ತೂ ನಾನಿಲ್ಲ. ಯಾಕಂದರೆ ನಾವು ಅವರನ್ನು ಕಷ್ಟಪಟ್ಟು ಆಯ್ಕೆ ಮಾಡಿದ್ದೀವಿ. ಯಾವುದೋ ಒಂದು ಗಾಡಿ ತೊಗೊಂಡಿದ್ದೀವಿ, ಇದು ಚೆನ್ನಾಗಿಲ್ಲ ಅಂತ ಒಂದೇ ಸರಿ ನಾವು ಕೊಟ್ಬಿಡಲ್ಲ, ಸರಿ ಮಾಡಿಸ್ಕೊಂಡು ಓಡಿಸ್ತೀವಿ. ಸರ್ಕಾರನೂ ಅಷ್ಟೇ, ನಾವು ಆಯ್ಕೆ ಮಾಡಿದ್ದೀವಿ. ಆಗಲಿ 2.5 ವರ್ಷ ಆಗ್ಬೋದು, 3 ವರ್ಷನೇ ಆಗ್ಬೋದು, ಯಾರಿಗೆ ಗೊತ್ತು. ಭಗವಂತ ಕಂಡುಬಿಟ್ರೆ ಮಾರನೇ ದಿವಸನೇ ಉದ್ಧಾರ ಆಗಿಬಿಡುತ್ತೆ ನಮ್ಮ ನಾಡು. ಏನು ಯಾವತ್ತಕ್ಕೂ ಕಮ್ಮಿ ಇಲ್ಲ. ಅದಕ್ಕೆ ಒಂದು ಉದಾಹರಣೆನೇ ತಿರುಗಿ ನಾನು ಮಾತಾಡಬಾರ್ದು ಅಂತ ಹೇಳ್ತೀನಿ. ನಿಮ್ಗೆ ಕಾಂತಾರ, ಅಯ್ಯಯ್ಯೋ ಏನೂ ಇಲ್ವಲ್ಲ, 2-3 ವರ್ಷದಿಂದ ಒಂದು ಯಶಸ್ಸು ಸರಿಯಾದ ಕೊಡಲಿಲ್ಲ ಅಂತ. ಆಮೇಲೆ ರಾಜ್ ಬಿ ಶೆಟ್ಟಿ ಅವ್ರದ್ದು ಸಣ್ಣ ಬಡ್ಜೆಟಲ್ಲಿ ಅವರು ಇದು ಮಾಡೋದು ಸೂಫ್ರಮ್ಸೋ. ಹಂಗಾಗಿ ಇದು ತಾನಾಗೆ ಭಗವಂತ ಕಣ್ಣು ಬಿಟ್ಟರೆ, ಅವನು ಕಣ್ಣು ಬಿಡೋದಕ್ಕೂ ನಮ್ಮ ಪ್ರಯತ್ನವೂ ಸರಿಯಾಗಬೇಕು. ಅದು ಬಂದೇ ಬರುತ್ತೆ, ಅದು ಹಾಗೇ ಆಗುತ್ತೆ. ಎಲ್ಲ ಒಂದು ಕಡೆ ಅಡೆತಡೆಗಳು ಇವೆಲ್ಲ ಇದ್ದೇ ಇರ್ತವೆ. ಒಂದು ಸಂಸಾರದಲ್ಲಿ ಈ ಗಂಡ ಹೆಂಡ್ರ ಜಗಳ, ತಂದೆ ತಾಯಿ ಜಗಳ, ಅದು ಆ ಥರನೇ ಆಗುತ್ತೆ. ಈ ಸರ್ಕಾರದ ಪರಿಸ್ಥಿತಿನೂ ಹಾಗೇ ಆಗುತ್ತೆ. ಸ್ವಲ್ಪ ಅಲ್ಲೋಲ ಕಲ್ಲೋಲ, ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಎಲ್ಲ ಸರಿ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಹಾಗೆ ನಾವು ಏನಾಗಬೇಕು, ಅದರ ಕೈ ಜೋಡಿಸೋರಾಗಬೇಕು. ಅದರಲ್ಲಿ ಏನು, ನೀವು ಸರ್ಕಾರನ ಜೋಡ್ಸೋಕ್ಕೆ ಹೋಗ್ಬೇಡಿ, ಸಮಾಜನ ಕರೆಕ್ಟಾಗಿ ಮಾಡಿರಿ. ನೀವು ಸಮಾಜ ಸೇವೆ ಏನು ನಿಮ್ಮಿಂದ ಆಗುತ್ತೋ ಅಷ್ಟು ಮಾಡಿರಿ, ಏನು ಅಲ್ಪ ಆಗುತ್ತೋ ಅದು ಮಾಡಿರಿ. ಅದೇನಾಗುತ್ತೆ, ಸರ್ಕಾರನೂ ಅದನ್ನು ಗುರುತಿಸ್ತಿರೋ ಇಲ್ಲ. ನನಗೆ ಪ್ರಶಸ್ತಿ ಕೊಟ್ರೇ ಸರ್ಕಾರ, ನನ್ನನ್ನು ಮರ್ತು ಬಿಟ್ಟರೆ ಅದಕ್ಕೆ ಧಿಕ್ಕಾರ. ಭಗವಂತನೇ ಮರ್ತ್ಬಿಟ್ಟು ನಮ್ಮನ್ನು ಕರ್ಕೊಂಡ್ಬಿಡ್ತಾನಲ್ಲಯ್ಯ. ಎಷ್ಟು ಜನ ಕೆಟ್ಟವ್ರಿಗೆ ಶಿಕ್ಷೆ ಆಗಿದೆ, ಎಷ್ಟು ಜನ ಒಳ್ಳೆಯವ್ರಿಗೆ ಉದ್ಧಾರ ಆಗಿದೆ. ಇದನ್ನೆಲ್ಲ ತಿಳ್ಕೊಂಡಾಗ ಪರಮಾತ್ಮ ಇಲ್ಲಿದ್ದಾನೋ ಇಲ್ವೋ ಅಂತ ಎಷ್ಟೋ ಸರಿ ನಮ್ಗಳಿಗೇ, ನಿಮ್ಮ ಯುವಕರು, ನೀವೆಲ್ಲ ಯುವಕರು, ನಾವು 58 ದಾಟಿ 40 ದಾಟಿ ಚೆನ್ನಾಗಿ ಕಾಡಿನ ದಾರಿ ಕರೆಕ್ಟಾಗಿ ಕಾಣಿಸ್ತಾ ಇದೆ ನಮಗೆ. ನಮ್ಮ ಅನುಭವದಲ್ಲಿ ಈ ಫೀಲ್ ಎಷ್ಟೋ ಸರಿ ಆಗಿದೆ ನನಗೆ. ಸೊ ಆ ಒಂದು ಯೋಚನೆ ಮಾಡಬೇಡಿ ಅಂತ ನಾನು ಯುವಕರಿಗಾಗಲಿ ನೆಕ್ಸ್ಟ್ ಸ್ಟೇಜ್ ಜನಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂತ ಹೇಳಿದ್ರೆ,
ತುಂಬ ಮುಖ್ಯವಾದ ವಿಷಯ, ಅಬ್ಸರ್ವ್ ಮಾಡಿರಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಚಿನ್ನದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಮೊನ್ನೆಲ್ಲ ಮಾತಾಡಿದ್ದೀನಿ ನಾನು. ಅದರ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂತು. ಆ ಮಟ್ಟಕ್ಕೆ ಬಂದು ಹಂಗಾರೆ ಚಿನ್ನ ಭಾರಿ ದೊಡ್ಡದು, ಹಣ ಅದಕ್ಕೆ ಮೌಲ್ಯ ಕಮ್ಮಿ ಇದೆ. ಹೌದೇನು? ಚಿನ್ನ ಕೊಟ್ಟ ತಕ್ಷಣ ಅಂಗಡಿನಲ್ಲಿ ಅಕ್ಕಿ ಕೊಡ್ತಾರ? ಸಾಧ್ಯ ಇಲ್ಲ. ಅದರದ್ದೇ ಅದಕ್ಕೆ ಅದು ಮೌಲ್ಯ ಇರುತ್ತೆ ಅಂತ. ಭೂಮಿನ ಪತ್ರ ತೊಗೊಂಡೋಗಿ ಇಟ್ಬಿಟ್ಟು ರೇಷನ್ ಕೊಡು ಒಂದು ತಿಂಗಳಿಂದ ಕೊಡ್ತಾರ? ಹಾಗಾದ್ರೆ ಏನು ಕೊಟ್ಟರೆ ಕೊಡ್ತಾರೆ? ಹಣ ಕೊಟ್ಟರೆ ಕೊಡೋದು. ಹಣಕ್ಕಾದ್ರೂ ಮೌಲ್ಯ ಇದೆ ರೀ. ನಾವೇ ಹಣದ ಮೌಲ್ಯ ಕಮ್ಮಿ ಮಾಡಿಕೊಂಡು ನಾವು ಮಾನ ಮರ್ಯಾದೆ ಮುಚ್ಕೊಂಡಿರ್ತೀವಿ. ಏನಾದರೂ ಗೌರವವಾಗಿರುತ್ತೆ. ಪಕ್ಕದಲ್ಲಿ ಯಾರನ್ನೋ ಒಬ್ಬರು ನೋಡ್ತೀವಿ, ಇವನು ಏನು ತುಂಬ ಸರ ಹಾಕೊಂಬಿಟ್ಟವನೆ, ಏನು ಒಳ್ಳೆ ರೇಷ್ಮೆ ಬಟ್ಟೆ ಹಾಕೊಂಬಿಟ್ಟವನೆ, ಟಿಪ್ ಟಾಪ್ ಆಗಿದ್ದಾನಲ್ಲಪ್ಪ, ಹೆಂಗಪ್ಪ ಇದು, ನಾವು ಹೆಂಗೆ? ನನ್ನ ಕೈಲಿರೋದೆಷ್ಟು, ಅವ್ರ ಕೈಲಿರೋದೆಷ್ಟು? ನಾನು 10 ರೂಪಾಯಿ ಯೋಚನೆನ 10 ರೂಪಾಯಿನೇ ನಾ ಇಟ್ಕೊಬೇಕು. ಅವ್ರು 1 ಕೋಟಿ ರೂಪಾಯಿ ಯೋಚನೆ ಇರ್ತಾರೆ. ಈ 10 ರೂಪಾಯಿ ನಾನು ಇಟ್ಕೊಂಡಿದ್ದೆ ಅವ್ರನ್ನ ನೋಡಬಾರ್ದು. ಸ್ವಲ್ಪ ನಾನು ಈ ಕಡೆ ತಿರ್ಕೊಂಡು ಹೋಗ್ತಾ ಇರಬೇಕು. ಒಂದಲ್ಲ ಒಂದು ದಿವಸ ಕಾಲ ನಮಗೂ ಬರುತ್ತೆ. ಆ ಬದಲಾವಣೆ ಆಗೇ ಆಗುತ್ತೆ. ಕೂಡಿಟ್ರೇನೆ ಬದಲಾವಣೆ. ಹೌದು. ಮಗುವಿನಂತೆ ಸಾಕಿದ್ರಿ, ಭತ್ತ ಫಸಲಿಗೆ ಬಂದಿದೆ, ಎಷ್ಟು ತೃಪ್ತಿ ಇದೆ ಅದನ್ನು ಕಟಾವು ಮಾಡಿದ ನಂತರ. ಜೊತೆಗೆ ಇಲ್ಲ, ನನಗೆ ಏನು ಮುಖ್ಯವಾಗಿ ಅಮ್ಮವ್ರು ಹೇಳೋರು, ನೋಡಪ್ಪ, ಇವಾಗ ನೀವು ಮೊನ್ನೆ ಅತ್ತೆ ಮಳೆ, ಮಗೆ ಮಳೆ, ವೈಸಾಖಿ, ಅನಾರಾಗಿ ಇದೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದೀರಾ. ನಾನು ಹೇಳ್ತಾ ಇದ್ದೀನಿ, ಎಷ್ಟು ರೈತರ ಕಾರ್ಯಕ್ರಮ ಮಾಡ್ತೀರಾ ನೀವು. ನಮ್ಮ ಜ್ಯೇಷ್ಠ ಅದು ಇದು ಅಂತ ಕಂಟಿನ್ಯೂಸ್ ಬರ್ತಾರೆ. ನಾನು ಚೆನ್ನೈನಲ್ಲಿ ಹುಟ್ಟು ಬೆಳೆದವನು. ಅಲ್ಲಿರ್ತಕ್ಕಂಥ ಫಸ್ಟು ರೈತರ ಹತ್ರ ಬಿಟ್ಬಿಟ್ರು ನನ್ನ ತಾಯಿಯವರು. ಅಮಾವಾಸ್ಯೆ ಹೇಗೆ ಆಗತ್ತೆ, ಏನು ಬರುತ್ತೆ, ನೀನು ನೋಡ್ಕೊಬೇಕು. ಆ ಚಂದ್ರನ ನೋಡು ಅನ್ನೋ ಅಮಾವಾಸ್ಯೆ ಮುಚ್ಚಿಬಿಟ್ಟು ಮೊದಲನೇ ದಿನ, 2ನೇ ದಿನ, 3ನೇ ದಿನ. ಆ 3ನೇ ದಿನ ಅಂತಂದಿದೆಯಲ್ಲ, ಅದು ಭಾರಿ ಶ್ರೇಷ್ಠ. ಅದಕ್ಕೆ ಹೆಸರು ಒಳರ್ಪಿರೆ ಅಂತ ಹೇಳ್ತಾರೆ. ಅದು ಅಲ್ಲಿಂದ ಒಂದು 15 ದಿವಸಕ್ಕೆ ಅದು ಓಪನ್ ಅಪ್ ಆಗಿ, ಅಥವಾ 30 ದಿವಸಕ್ಕೆ ಓಪನ್ ಅಪ್ ಪೌರ್ಣಮಿ ಆಗುತ್ತೆ. ಇದು ನಮಗೆ ಕ್ಯಾಲ್ಕುಲೇಷನ್ ಬರಬೇಕು. ಆವತ್ತಿಗೆ ಚಂದ್ರನ ನೋಡಿ, ಈಗ 15 ದಿವಸಕ್ಕೆ ಪೌರ್ಣಮಿ ಆಗುತ್ತೆ, ಇನ್ನು 15 ದಿವಸಕ್ಕೆ ಅಮಾವಾಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಚಂದ್ರನ ನೋಡಿ ಯಾರು ಅವಾಗ ದಡ್ರು ಇರಲಿಲ್ಲ. ಅವರು ಕೂಡ ಆ ಮಾಹಿತಿ ಇರುವಂಥವ್ರೆ, ಅವರು ವಿಜ್ಞಾನಿಗಳೇ. ಯಾರು ದಡ್ರಲ್ಲ. ಹಾಗಾಗಿ ನಾವು ಪ್ರತಿ ಕನ್ನಡದ ತಿಂಗಳನ್ನು ಅಭ್ಯಾಸ ಮಾಡಿಸ್ಬೇಕು. ಕರೆಕ್ಟಾಗಿ ಯಾವ ತಿಂಗಳಲ್ಲಿ ಆಷಾಢದ ಮಳೆ ಅಂತಂತ ಹೇಳ್ತೀವಿ, ಮುಂಗಾರು ಮಳೆ ಅಂತಂತ ಹೇಳ್ತೀವಿ. ಯಾವಾಗ ಪ್ರಾರಂಭ ಆಗುತ್ತೆ, ಮಧ್ಯದಲ್ಲಿ ಇನ್ನೆಷ್ಟು ಮಳೆಗಳು ಉಳ್ಕೋತದೆ, ರೈತ ಏನು ಮಾಡಬೇಕು, ಯಾವ ತಾರೀಕಿಗೆ ಬಿತ್ತನೆನ ಭೂಮಿಗೆ ಹಾಕ್ಬೇಕು. ನಾನು ಹಾಕಿರೋ ಟೈಮ್ಗೂ ಕರೆಕ್ಟಿಗೂ ನನಗೆ ಏನದು ಮಳೆನಲ್ಲಿ ಸಿಗಾಕೊಳ್ದಿರ ನಾನು ಭತ್ತನ ಕೊಯ್ದಿದ್ದೀನಿ ನೋಡ್ರಿ. ಅದು ತುಂಬ. ಅದಕ್ಕೆ ಇದನ್ನು ನಾವು ಮರೆತುಬಿಟ್ಟು ಅಯ್ಯೋ ಇವ್ರೇನೋ ಭತ್ತ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ನಾನು ಭತ್ತ ಮಾಡಿಬಿಡ್ತೀನಿ ಅಂತ ಹಂಗೆ ಹೋಗ್ಬಾರ್ದು. ಆ ಸೀಸನ್ ಕರೆಕ್ಟು, ಒಂದು ದಿವಸ ಮಿಸ್ ಆಗಬಾರ್ದು ಆ ಸೀಸನ್ನಲ್ಲಿ. ಅದು ಖಂಡಿತ ಪ್ರಕೃತಿ ನಮಗೆ ಮೋಸ ಮಾಡಲ್ಲ. ಕಟಾವು ಮಾಡಬೇಕಾದ್ರೂ ಎಚ್ಚರಿಕೆ ವಹಿಸಿ. ಹೌದ್ರಿ. ಇವತ್ತಿಗೂ ನಾನು ಹೇಳ್ತೀನಲ್ಲ, ಎಷ್ಟೋ ಟೈಮು ತುಂಬ ನೀವು ಹಳ್ಳಿಗಾಡು ಕಡೆ ಹೋಗ್ಬಿಟ್ರೆ ನಿಮಗೆ ಶರ್ಟು ಪ್ಯಾಂಟ್ ಹಾಕೋರನ್ನ ತುಂಬ ಕಡಿಮೆ ನೋಡ್ತೀರಾ ನೀವು. ಅವ್ರ ನಿಗಾ ಆ ಮಣ್ಣಲ್ಲಿ ಬರ್ತಕ್ಕಂಥ ಬೆಳೆ. ಈಗ ನಾನು ಏನು ಮಾಡಬೇಕು ಅನ್ನುವಂಥ ಯೋಚನೆ. ಆಮೇಲೆ ಭೂಮಿ ತಾಯಿಗೆ ಹಿಂದೆ ಬೆಳೆ ಹಾಕ್ಬಿಟ್ಟು ನಾವು ಅವಳನ್ನ ಹಾಳು ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದಕ್ಕೆ ಒಂದು ಬೆಳೆ ಬೆಳೆದ ಮೇಲೆ ಒಂದು ಹಸಿರು ಬರ್ತಕ್ಕಂಥ ಯಾವುದಾದ್ರೂ ಈ ಹಸಿರು ಗೊಬ್ಬರ ಇದೆಯಲ್ವಾ, ಅದನ್ನು ಹಾಕ್ಬಿಟ್ಟು ಬೆಳೆಯಕ್ಕೆ ಬಿಡ್ಬೇಕು. ರೆಸ್ಟ್ ಕೊಡಬೇಕು ಅವಳಿಗೆ. ಮಾಡಿಬಿಟ್ಟು ಆಮೇಲೆ ಹಸಿರು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಒಂದು 30 ದಿವಸನೋ ಒಂದು 35 ದಿವಸ 40 ದಿವಸ ಗ್ಯಾಪ್ ಬಿಟ್ಟರೆ ಮೈಕ್ರೋಬ್ ಎಲ್ಲ ತಿರುಗಿ ಸೇರ್ಕೊಳ್ಳಿ. ಆಮೇಲೆ ತಿರುಗಿ ಬೆಳೆ ಮಾಡಿದಾಗ ನಿಮ್ಗೆ ಫಸಲು ಚೆನ್ನಾಗಾಗತ್ತೆ. ಆ ರೆಸ್ಟ್ ಕೊಡಬೇಕು. ಸೂಪರ್. ನನ್ನ ಕೊನೆಯ ಪ್ರಶ್ನೆ ಸರ್, ಯಾಕೆಂದರೆ ಅನೇಕ ಒಂದು 12 ವರ್ಷಗಳಿಂದ ನಿರಂತರವಾಗಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾರೋ ವಿಷಯ, ಧರ್ಮಸ್ಥಳದ ಒಬ್ಬ ಸೌಜನ್ಯ ಅನ್ನೋ ಬಾಲಕಿಗೆ ಅನ್ಯಾಯವಾಗಿದೆ, ಇಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತ ಅನೇಕರು ಅದೇ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಮಾನ ಮಾಡೋ ಕೆಲಸ ಇನ್ನೊಂದು ವರ್ಗ ಮಾಡ್ತಾ ಇದೆ ಅನ್ನೋ ಒಂದು ಆರೋಪಗಳು ನಿರಂತರವಾಗಿ ನಡೀತಾ ಇದೆ. ಆ ಮಗುವಿಗೆ ಆಗಿರೋ ಅನ್ಯಾಯ ಆಗಿರ್ಬೋದು, ಜೊತೆಗೆ ಆ ಕ್ಷೇತ್ರದ ಬಗ್ಗೆ ಕೇಳಿ ಬರ್ತಾರೋ ಈ ಆರೋಪಗಳಾಗಿರ್ಬೋದು, ಇವೆರಡನ್ನೂ ನೀವು ಹೇಗೆ ನೋಡ್ತಾ ಇದ್ದೀರಿ? ಎಷ್ಟು ಕನ್ಸರ್ನ್ ಇದೆ ಸರ್, ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಅಂತ ಕೇಳಿ. ನೋಡಿ, ನಾನೇನು ಹೇಳ್ತಾ ಇದ್ದೀನಿ, ಸ್ಥಳ ಅದಕ್ಕೇನು ಮಾಡೋಕ್ಕಾಗಲ್ಲ. ನಾವು ಮೊದಲು ಅದನ್ನು ತಗೊಬೇಕು. ಸ್ಥಳ ಅದಕ್ಕೇನು ಮಾಡಲ್ಲ. ಯಾರು ಮಾಡಿರೋದು ಅಂತ ನಾವು ಸರಿಯಾಗಿ ಕಂಡುಹಿಡಿಯೋವರೆಗೂ ಅದ್ರ ಬಗ್ಗೆ ನಾವು ಮಾತಾಡೋದು ಅಂಥದ್ದು ಸೂಕ್ತ ಅಲ್ಲ. ಯಾಕಂದರೆ ಅದು ಇನ್ನೂ ಇನ್ವೆಸ್ಟಿಗೇಷನ್ನಲ್ಲಿದೆ. ಸರಿನ್ರಾ? ಕಾನೂನಿಗಿಂತ ಎಷ್ಟು ದೊಡ್ಡವರಾಗಕ್ಕೆ ಸಾಧ್ಯ ನಾವು? ನನ್ನ ಹತ್ರ ನೀವು ಮಾತಾಡಿದ್ರೆ ಮತ್ತೆ ಅವ್ರ ಹತ್ರಕ್ಕೆ ಹೋಗಿ, ಸರ್ ಏನು ಮಾಡಿದ್ರಿ ಇದ್ರ ಬಗ್ಗೆ ಅಂತ ನಿಮಗೆ ಕೇಳುವಷ್ಟು ಅಧಿಕಾರ ಕೂಡ ಶಕ್ತಿ ನಮಗಿಲ್ಲ.
ಏನಂತೀರಾ ನೀವು? ಯಾಕಂದರೆ ಅದರ ತಲೆ ಬುಡ ಹೇಗೆ ಹೋದ್ರು, ಯಾವುದೋ ಒಂದು ಹೊತ್ತಲ್ಲಿ ಕಾಣಿದಿರ ಹೋದ್ರು, ಆಮೇಲೆ ಕಂಡಿದ್ದ ಅವರು ಹೆಣ ಮಾತ್ರ ನಮಗೆ ಅಂತ ಹೇಳಿದಾಗ ಅದು ವಿಚಿತ್ರ ರೀತಿಯಲ್ಲಿ ಆಗಿರುವಂಥದ್ದು ನಮಗೆ ಕೇಳೋಕ್ಕೆ ಆ ದೃಶ್ಯವಾಗಿ ಅದನ್ನೇನೋ ತಿರುಗಿದ ಮಾತ್ರ ತುಂಬ ನೋವಾಗುತ್ತೆ ಮನಸ್ಸಿಗೆ. ಯಾಕಂದರೆ ಹೆಣ್ಣು ಮಗಳಿಗೆ ಈ ಮಟ್ಟದ ಒಂದು ಪರಿಸ್ಥಿತಿ ಆಗುವಂಥದ್ದು. ಮೊನ್ನೆ ನಾನು ತಿರುಗಿ ಇದರಲ್ಲೇ ಎಲ್ಲ ನೋಡಿದೆ ಮೈಸೂರಿನಲ್ಲಿ ಆ ಪರಿಸ್ಥಿತಿಗಳು. ನನಗೆ ಇಲ್ಲಿವರೆಗೂ ಇಷ್ಟು ಘಟನೆಗಳಾಗ್ತಾ ಬಂತು. ನಾನು ಯಾವ ಸರ್ಕಾರನೂ ಏನೂ ನಾನು ಇದು ಮಾಡೋದಿಲ್ಲ. ತಾವು ಯಾವಾಗಲೂ ಒಂದು ನೈಟ್ ಪ್ಯಾಟ್ರೋಲ್ ಅಂತ ಮಾಡ್ತಾಯಿದ್ರಿ. ನನಗೆ ಒಂದು 20 ವರ್ಷದ ಹಿಂದಿನ ನನಗೆ ಇದು ಅನುಭವ ಇದೆ. ನಾನು ನನ್ನ ತಾಯಿಯವರು ಲೇಟ್ ಆಗಿಬಿಡೋದು ಗಾಂಧಿನಗರದಿಂದ ಹೊರಟು ಬರುವಾಗ. ಸೊ ನಾವು ದಾರಿನಲ್ಲಿ ಬರ್ತಾ ಊಟ ಮಾಡಿದ ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ ಅಂತ ನನ್ನ ತಾಯಿಯವ್ರು ಏನು ಮಾಡಿದ್ರು, ಡಾಬಾದಲ್ಲಿ ಕೂತ್ಕೊಳ್ಳೋರು. ಒಂದು 9 ಗಂಟೆ 9:15 ಆಗಿಬಿಡೋದು ಇಲ್ಲಿ ಬರುವಾಗ. 9:15 9:45 ಪೊಲೀಸ್ ಸೈರನ್ ಹುಡ್ಕೊಂಡು ಬಂದ್ಬಿಡೋದು ಡಾಬಾದಲ್ಲಿ. ಎಲ್ಲ ಹೆದರ್ಕೊಂಡ್ಬಿಡೋರು. ನಾವು ಅಯ್ಯೋ ಲೀಲಾವತಿ ಅವರು, ವಿನೋದ್ ರಾಜರು ಇಷ್ಟೊತ್ತು ಡಾಬಾದಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳಿ, ಇಲ್ಲ ಸ್ವಾಮಿ ಆಫೀಸಿಂದ ಬಂದು ಊಟ ಮಾಡಿ ಅಮ್ಮ, ಕರೆಕ್ಟಾಗಿ ಗಮನಿಸ್ರಿ ಅಮ್ಮನ. ನಾನು ಹೇಳ್ತಾ ಇದ್ದೀನಿ, ಆ ಗಸ್ತು ಅನ್ನುವಂಥದ್ದು ಯಾವತ್ತಾದರೂ ಇದ್ದಾಗ ಜನ ದಟ್ಟಣೆ ಇಲ್ದಿರುವಂಥ ಜಾಗದಲ್ಲಿ ಒಂಟಿಯಾಗಿ ಮಕ್ಕಳು ಹೋಗ್ಬಿಡ್ತಾರೆ. ಒಂದು ಗಸ್ತು ಆಗಬೇಕು. ಪಾಪ ನನಗೆ ಗೊತ್ತು, ಪೊಲೀಸ್ ಸಿಬ್ಬಂದಿ ವರ್ಗದವರು ಕಡಿಮೆ ಇದ್ದಾರೆ. ಈ ಸೆಕ್ಯೂರಿಟಿ ವರ್ಕ್ ಜಾಸ್ತಿ ಆಗಲೇಬೇಕಾಗತ್ತೆ ಭವಿಷ್ಯದಲ್ಲಿ. ಇದಾದರೆ ಅದನ್ನೆಲ್ಲ ನಾವು ತಡಿಬೋದು. ಈ ಚೈನ್ ಸ್ನ್ಯಾಚಿಂಗು ಪ್ರತಿಯೊಂದು ನೀವು, ನಾನು ವಿದೇಶದ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ನಮ್ಮ ದೇಶದವರೆಗೂ ನಾವೇನು ತಿದ್ಕೋಬೇಕು ಅನ್ನುವಂಥದ್ದನ್ನು ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇರೋದು. ನಾನು ಘಟನೆ ಸಮೇತ ನಿಮ್ಗೆ ಹೇಳಿದೆ. ಆಮೇಲೆ ಹೀಗೆ ಮಾಡಿ ಏನು ವಿನೋದ್ ರಾಜರು ನಿಮ್ಗೆ ಬಾರಿ ಗೊತ್ತಾ, ನೀನು ಮಾಡ್ತೀಯಾ, ನೀನು ನೋಡ್ತೀಯ ಅಂತ ಹೇಳಿದ್ರೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಒಂದು ಪೊಲೀಸ್ನವ್ರು ಹೀಗೆ ಒಂದು ಸೈರನ್ ಕೊಟ್ಕೊಂಡು ಹೋದರೆ ಗಾಡಿ ನಾನು ನೆಟ್ಟಿಗೆ ಓಡಿಸ್ತಾ ಇದ್ರು, ಸೀಟ್ ಬೆಲ್ಟ್ ಹಾಕೊಂಡಿದ್ದೀನಿ ಅಂತ ಮುಟ್ತೀನಿ. ಅರ್ಥ ಆಯ್ತಾ? ಅದು ಬಂದು ಆ ಪೊಲೀಸ್ನವ್ರಿಗಿರ್ತಕ್ಕಂಥ ಶಕ್ತಿಯ ಗತ್ತೋದು, ಅದು ಇದಕ್ಕೆ ಒಂದು ಬೆಲೆ ಬೇರೆ. ನಂಬರ್ ಆಫ್ ಕ್ರೈಮ್ಸು ಬಹುಶಃ ನನಗನ್ನಿಸ್ತದೆ ಕಂಪ್ಲೀಟ್ ರೆಡ್ಯೂಸ್ ಆಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿನೋದ್ ರಾಜ್ ಸರ್ ಹೇಳ್ತಾ ಇರೋದು ಹಾಗೆ ನೋಡಿ. ಕೃಷಿ ವಿಭಾಗದಲ್ಲೂ ತೆಗೆದುಕೊಂಡ್ರು ನೀವು ಅವರಷ್ಟು ಆಳಕ್ಕೆ ಇಳಿಯೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಮಳೆಗಳನ್ನು ಕೂಡ ಪುಷ್ಯ ಮಳೆ ಇರ್ಬೋದು, ಪ್ರತಿಯೊಂದು ಉಬ್ಬೆ ಮಳೆ ಇರ್ಬೋದು. ಉಬ್ಬೆ ಮಳೆ ಬಂದರೆ ಗುಬ್ಬಿ ಪುಕ್ಕನೂ ಕೂಡ ನೆನೆಯೋದಿಲ್ಲ ಅನ್ನೋ ಒಂದು ಗಾದೆ ಮಾತಿದೆ ನೋಡಿ. ಆ ಥರದ ಅನೇಕ ಆಳ ಅಗಲ ಕೃಷಿ ಬಗ್ಗೆ ಜ್ಞಾನ ಅವರಿಗಿದೆ. ಜೊತೆಗೆ ಧರ್ಮಸ್ಥಳ ಕೇಸ್ ಸೆನ್ಸೇಷನ್ ಆಗ್ತಾಯಿದೆ, ಅದಕ್ಕೂ ಕೂಡ ಅವ್ರು ಸಂಬಂಧಪಟ್ಟಾಗೆ ಪೊಲೀಸ್ ಏನೆಲ್ಲ ಬದಲಾವಣೆಗಳು ತರಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಒಟ್ಟಾರೆಯಾಗಿ ಅವರು ಇನ್ನಷ್ಟು ಕಾಲ ಗಟ್ಟಿಯಾಗಿರಲಿ, ಅವರು ಆರೋಗ್ಯವಾಗಿರಲಿ, ಜೊತೆಗೆ ಈ ಥರದೊಂದಿಷ್ಟು ಸಲಹೆ ನಿರ್ದೇಶನಗಳನ್ನು ಸಮಾಜಕ್ಕೆ ನೀಡ್ತಾ ಇರಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.